ಬೆಂಗಳೂರಿನ ಇಂದಿರಾನಗರದಲ್ಲಿ ಸ್ವರ್ಣ ಭಾರತ್ ಸಂಸ್ಥೆಯ ವತಿಯಿಂದ ಕರ್ನಾಟಕ ಎಕ್ಸಲೆನ್ಸಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಡಾಕ್ಟರ್ ರಜನಿ ಸಂತೋಷ್ ಅವರ ನೇತೃತ್ವದಲ್ಲಿ ಸ್ವರ್ಣ ಭಾರತ್ ಸಂಸ್ಥೆಯ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 101 ಸಾಧಕರನ್ನು ಗುರುತಿಸಿ ಕರ್ನಾಟಕ ಎಕ್ಸಲೆನ್ಸಿ ಅವಾರ್ಡ್ 2025 ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಪ್ರಿಯದರ್ಶಿನಿ ಸೋನಿಕೊಪ್ಪ, ಸಮಾಜ ಸೇವಕಿಯಾದ ಡಾಕ್ಟರ್ ಆರ್.ವಿ. ಮಮತಾ ದೇವರಾಜ್ ಮತ್ತು ಚಲನಚಿತ್ರ ನಟಿ ಶ್ರೀ ಅದಿತಿ ರಾಯ್ ಹಾಗೂ ಜರ್ನಲಿಸ್ಟ್ ಹಾಗೂ ಸಮಾಜ ಸೇವಕರಾದ ಶ್ರೀಮತಿ ಭಾಗ್ಯಶ್ರೀ ಮತ್ತು ಸ್ವರ್ಣ ಭಾರತ್ ಸಂಸ್ಥೆಯ ಪದಾಧಿಕಾರಿಗಳಾದ ಶ್ರೀ ವಿಜಯಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಶಸ್ತಿ ಸ್ವೀಕರಿಸಿದ ಸಾಧಕರು ತಮ್ಮ ಕೃತಜ್ಞತೆಗಳನ್ನು ಮಾಧ್ಯಮಗಳ ಮುಖಾಂತರ ಡಾಕ್ಟರ್ ರಜನಿ ಸಂತೋಷ್ ಅವರಿಗೆ ತಿಳಿಸಿದರು. ರಾಜ್ಯೋತ್ಸವ ಸ್ವರ್ಣ ಭಾರತ್ ಫೌಂಡೇಶನ್ ವತಿಯಿಂದ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಇಲ್ಲಿ ನಮ್ಮ ಇಂದಿರಾನಗರಲ್ಲಿ ಒಂದು ಹಬ್ಬ ರೀತಿಯಲ್ಲಿ ಹೆಣ್ಮಕ್ಳು ತುಂಬಿಕೊಂಡಿದ್ರು. ಇವತ್ತು ಅದೇ ಎಲ್ಲೋದ್ರೂ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳೋಕ್ಕಿದೆ ಒಂದು ಇದು ಅನಿಸುತ್ತೆ. ಯಾಕಂದರೆ ಇಟ್ಸ್ ಎನ್ ಎಕ್ಸಾಂಪಲ್ ಲೈಕ್ ವಿಮೆನ್ ಆರ್ ಬೀನ್ ರೆಸ್ಪೆಕ್ಟೆಡ್ ಆ್ಯಂಡ್ ಅಲೌಡ್ ಟು ಡೂ ವಾಟ್ ದೇ ವಾಂಟ್ ರಿಯಲಿ ಅಂತ. ಪ್ಯಾಷನ್ ಇಸ್ ಬೀನ್ ಇನ್ಬಿಲ್ಟ್ ಆಗಿರುತ್ತೆ. ಪಾಪ ಅವಕಾಶಗಳು ಸಿಕ್ಕಿರಲ್ಲ ಅಂಥವ್ರಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ರಜನಿ ಸಂತೋಷ್ ಅವರು ಸಾಕಷ್ಟು ಹೆಣ್ಣು ಮಕ್ಕಳಿಗೆ ದಿಸ್ ಇಸ್ ದ ರಿಯಲ್ ಎಂಪವರ್ಮೆಂಟ್ ಅಂತ ನಾನು ಹೇಳ್ತೀನಿ. ಕನ್ನಡ ರಾಜ್ಯೋತ್ಸವ ಒಂದು ದಿನದ ಮಟ್ಟಿಗೆ ಆಚರಣೆ ಮಾಡುವಂಥದ್ದಲ್ಲ. ಈಗಿನ ಜನ್ರೇಷನ್ ಹೆಂಗಾಗಿದೆ ಅಂದರೆ ನಾವು ಕನ್ನಡ ಮಾತಾಡಿದ್ರೇ ಏನೋ ಒಂದು ಅವಮಾನ. ಕನ್ನಡ ನಿಜವಾಗ್ಲೂ ಯಾರು ಕಾಲ್ ಮಾಡ್ತಾರೆ ಅವ್ರಿಗೆ ಕರೆಕ್ಟಾಗಿ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ, ಆದರೂ ಕೂಡ ತುಂಬ ಕಷ್ಟಪಟ್ಟು ಇಂಗ್ಲೀಷ್ ಮಾತಾಡ್ತಾ ಇರ್ತಾರೆ. ಯಾಕೆಂದರೆ ಇಂಗ್ಲೀಷ್ ಮಾತಾಡಿದ್ರೇ ಅವ್ರಿಗೆ ಬೆಲೆ ಅನ್ನುವಂಥ ಭಾವನೆ ನಮ್ಮ ಜನಗಳಲ್ಲಿ ಶುರು ಆಗಿಬಿಟ್ಟಿದೆ. ನಮಸ್ತೆ ನಮ್ಮ ಕನ್ನಡ ಜನತೆ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ, ನಮ್ಮ ಕನ್ನಡ ಜನತೆಗೆ. ನನಗೆ ಈ ಆಪರ್ಚುನಿಟಿ ಕೊಟ್ಟ ರಜನಿ ಸರ್ಗೆ, ಫೌಂಡರ್ ಸ್ವರ್ಣ ಭಾರತ್ ಫೌಂಡೇಶನ್ CEO ಆದಂಥ ರಜನಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. This is a really great platform for me to explore and to spread my all my activities, like whatever I'm doing as an entrepreneur, and I'm looking forward for many more opportunities by Karnataka Excellence like awards, so that it's just one more feather in a cap. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸ್ವರ್ಣ ಭಾರತಿ ಈ ಸಂಸ್ಥೆಯವರು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರವಾದಂಥ ಸಂಗತಿ. ಮೈಸೆಲ್ಫ್ ಲಾವಣ್ಯ, ಐ ಆಮ್ ಎ ಮೇಕಪ್ ಆರ್ಟಿಸ್ಟ್. ನಾನು 5 ಇಯರ್ಸಿಂದ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಕೂಡ ಇದ್ದೀನಿ. ಆ್ಯಕ್ಚುಲಿ ಈ ಅವಾರ್ಡ್ ಫಂಕ್ಷನ್ ಬಂದು ಸಂತೋಷ್ ಸರಿಂದ ಸಿಕ್ಕಿದ್ದು ನನಗೆ. ಅವ್ರು ನನಗೊಂದು ಆಪರ್ಚುನಿಟಿ ಕೊಟ್ಟರು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ, ಆ್ಯಂಡ್ ಐ ವಾನ್ ದ ಅವಾರ್ಡ್. ಥ್ಯಾಂಕ್ ಯು. I'd like to thank Swarna Bharat Foundation and Rajni sir for this beautiful honor, and ಥ್ಯಾಂಕ್ ಯು ವೆರಿ ಮಚ್. ನಾನು ಸ್ವರ್ಣ ಭಾರತ ಫೌಂಡೇಶನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಮೂಲಕ ನಾವು ಮಾಸ್ಟರ್ ಕಿಡ್ಸ್ ಅಂತ ಹೇಳ್ಬಿಟ್ಟು ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಆಲ್ ನಾವು ಇದು ಕರ್ನಾಟಕ, ತಮಿಳುನಾಡು, ಕೇರಳದಲ್ಲಿ ಮಾಡ್ತಾ ಇದ್ದೀವಿ ಇವಾಗಲೇ. ಅನೇಕ ವರ್ಷಗಳಿಂದ ನಾವು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮನ್ನು ಇವತ್ತಿನ ದಿನ ಬಹಳ ಸಂತೋಷ ಆಗ್ತಾ ಇದೆ. ಸ್ವರ್ಣ ಭಾರತ್ ಫೌಂಡೇಶನ್ ಕಡೆಯಿಂದ ನಮ್ಮನ್ನು ಗುರುತಿಸಿ ನಮಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋದಕ್ಕೆ ನಾವು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. This is Kamlesh Gupta and I am a digital marketing and AI business coach, and first of all I am wishing Dr. Rajni Santosh and the whole team
from Swarna Bharat Foundation for organizing this kind of wonderful event. ಶಿವಕುಮಾರ್ ಸಮಾಜ ಪಾದಾರಂದಕ್ಕೆ ನಮಸ್ಕರಿಸುತ್ತಾ, ನನ್ನ ಹೆಸರು ಶ್ರೀನಿವಾಸ್ ಮುಕುಂದ ನಿಲ್ಕಂಡಪ್ಪ ಅಂತೇಳಿ ರಾಯಚೂರು ಜಿಲ್ಲೆ ಮುಕುಂದ ಗ್ರಾಮ ಸಿಂಧೂರು ತಾಲೂಕಿನವನು. ಈ ದಿವಸದಲ್ಲಿ ಈ ಸ್ವರ್ಣ ಫೌಂಡೇಶನ್ ಇವರು ಎಲೆಮರೆ ಕಾಯಿ ಅಂತಿರುವ ಪ್ರತಿಯೊಬ್ಬರನ್ನು ಗುರುತಿಸಿ ಇವತ್ತು ನೀವು ಸ್ವಲ್ಪ ಎಲೆಮರೆ ಕಾಯಿ ಅಂತಿರುವ ಪ್ರತಿಯೊಬ್ಬರನ್ನು ಗುರುತಿಸಿ ಹೊರಗಾಗ್ತಿರೋ ಉದ್ದೇಶ. ಇವರಿಗೆ ಎಷ್ಟು ನಾವು ಅಭಿನಂದನೆ ಹೇಳಿದ್ರು. ಸ್ವರ್ಣ ಭಾರತ್ ಫೌಂಡೇಶನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಹಸ್ಬೆಂಡ್ ಸಂದೀಪ್ ಅವ್ರನ್ನ ಡಾಕ್ಟರ್ ಬೆಟ್ಟದಹಳ್ಳಿ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಬೆಟ್ಟದ ಹೂವು ಪುನೀತ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರಾಗಿರೋ ಸಂದೀಪ್ ಅವ್ರನ್ನ ಕರೆದು ಈ ಒಂದು ಈವೆಂಟಲ್ಲಿ ಅವ್ರನ್ನ ಸನ್ಮಾನ ಮಾಡ್ತಾ ಇರೋ, ಈ ಕರ್ನಾಟಕ ಎಕ್ಸಲೆನ್ಸ್ ಅವಾರ್ಡ್ ಕೊಡ್ತಾ ಇರೋ ಸಂತೋಷ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. JVV ಚಲಪತಿ ಅಂತ, ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರಿನವರು. ನಾವು ವಿಜಯಕರ್ನಾಟಕ ಪ್ರೆಸ್ ರಿಪೋರ್ಟ್ರು, ನ್ಯೂಸ್ TV ರಿಪೋರ್ಟ್ರು. ನಾನು 28 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಇದ್ರ ಜೊತೆಗೆ ಜನಪರ ಸೇವೆ ಮಾಡ್ತಾಯಿದ್ದೀವಿ. ಹಾಗೂ ಈ ವಿವಿಧ ಕನ್ನಡಪರ ಸಂಘಟನೆಗಳಲ್ಲಿ ಎಲ್ಲ ತೊಡಗಿ ಚೇಳೂರು ತಾಲೂಕು ಹೋರಾಟ ಸಮಿತಿಯಲ್ಲಿ ಸಕ್ರಿಯ ಪಾಲ್ಗೊಂಡು ನಾವು ತಾಲೂಕು ಮಾಡಲು ನಾವು ಶ್ರಮಿಸಿದ್ದೇವೆ. ಆ ಕನ್ನಡಪರ ಹೋರಾಟ ಕೂಡ ಸಹ ಮಾಡಿದ್ದೇವೆ. ಧನ್ಯವಾದಗಳು. ನೇಮ್ ಇಸ್ ಮೀನಾಕ್ಷಿ ಕೃಷ್ಣಮೂರ್ತಿ. ಸ್ವರ್ಣ ಭಾರತ್ ಫೌಂಡೇಶನಿಂದ ಈ ಎಲೆಮರೆ ಕಾಯಿಯಾಗಿ ಕೆಲಸ ಮಾಡ್ತಾ ಇರುವಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ಸಮಾಜ ಸೇವೆಯನ್ನು ಮಾಡ್ತಾ ಇರೋರನ್ನ ಗುರುತಿಸಿ ಈ ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. Hi, first of all, thanks to Swarna Bharat Foundation. I am Shobana. I am software engineer, digital marketer, graphic designing, video editing. So thanks for this Swarna Bharat Foundation. It is a great opportunity to me, and select as a awardee as a woman entrepreneur and digital marketer and website developer and all category. Sushma Nagendra. I'm proud to say that I'm awardee from the Swarna Bharat Foundation. So I've been chosen as a coordinator, as well as I'm a president of the AVLJ Uttara Living, so which I feel proud about it, and I want to serve the nation like this. Dr. Vidya Devi from Regional Institute of Ophthalmology. I am put up in Bangalore Medical College. I thank Swarna Bharat Foundation for giving me this opportunity and award, and I also thank Santosh for doing this and picking out the lot from the whole. Thank you. Awarded as a best Lama Fera healer and a grandmaster. I also run a training center. Lama Fera holds the very good healing modalities of non-tantric way of removing black magic energies. For any reasons of evil eyes or whatever the doshas might be, Lama Fera has the solutions for everything. ನನ್ನ ಹೆಸರು ಗೀತಾ ಸತ್ಯಮೂರ್ತಿ ಅಂತ. ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತ ಗಾಯಕಿ. ಈ ದಿನ ಸ್ವರ್ಣ ಭಾರತ್ ಫೌಂಡೇಶನ್ ಅವರು ನನ್ನನ್ನು ಅವರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಇದು ತುಂಬ ಒಳ್ಳೆಯ ಸಂಸ್ಥೆ, ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಅವರಿಗೆ ನನ್ನ ಧನ್ಯವಾದಗಳು. ನಮಸ್ಕಾರ. Hello everyone. I really thank Swarna Bharat Foundation and Rajni sir for giving me this Karnataka Excellence 2025 award for being very excellent at whatever you do, and I congratulate all the awardees on this occasion. Thank you so much. Jai Karnataka. ಎಲ್ಲರಿಗೂ ನಮಸ್ಕಾರ. ನಾನು ಶ್ಯಾಮಸುಂದರ್ ಹೆಗಡೆ ಅಂತ ಸಮಾಜ ಸೇವೆಗೆ ನನಗೆ ಅವಾರ್ಡ್ ಕೊಡ್ತಾ ಇರುವಂಥದ್ದು. ಇಲ್ಲಿ ನಾನು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಗಳು ಭಾಳ ಜನರಿಗೆ ಗೊತ್ತಿಲ್ಲ. ನಾನು ಏನು ಮಾಡ್ತೇನೆ ಅಂತ ಕೆಲವೇ ಜನರಿಗೆ ಗೊತ್ತಿದೆ. ಆದರೂ ನಮ್ಮ ರಜನಿ ಇವರು ಕೊಡ್ತಾ ಇರುವಂಥದ್ದು ಇದನ್ನು ಗುರುತಿಸಿ ಕೊಟ್ಟದ್ದು ಭಾಳ ಸಂತೋಷ ಆಗ್ತಾ ಇದೆ ನಮಗೆ.